ಗೀತಾ ಶೇಷಾದ್ರಿ ಅವರು ಇವತ್ತು ಇನ್ನೊಂದು ಐಟಮ್ ಮಾಡಿ ತೋರಿಸ್ತಾ ಇದ್ದಾರೆ. ಗೀತಾ ಶೇಷಾದ್ರಿ ಅವರು ಒಂದು ಐಟಮ್ ಮಾಡಿ ತೋರಿಸ್ತಾ ಇದ್ದಾರೆ. ಈಗೇನು ಸಾಂಪ್ರದಾಯಿಕನೇ, ಅದು ಟ್ರೆಡಿಷ್ನಲ್ ಫುಡ್ ಅಂದರೆ ಇದು ಜನರಲಿ ಇಟ್ ವಿಲ್ ಬಿ ಹೆಲ್ತಿ ಫುಡ್. ಅದು ಬಾಯಿಗೂ ಒಳ್ಳೆಯದು, ಬಾಡಿಗೂ ಒಳ್ಳೆಯದು. ಅದನ್ನು ಮಾಡಿ ತೋರಿಸೋದು ಏನು ಅಂತ ಅವ್ರನ್ನೇ ಕೇಳೋಣ ಇವಾಗ. ನಾನಿವತ್ತು ಗೋಧಿ ಪಾಯಸ ಮಾಡೋದು ತೋರಿಸ್ತಾ ಇದ್ದೀನಿ. ಲ್ಯಾಪ್ಸಿ ಅಂತ ಸಿಗುತ್ತಲ್ಲ, ಗೋಧಿ ನುಚ್ಚು. ಇದಕ್ಕೆ ಬೇಕಾಗಿರೋ ಪದಾರ್ಥಗಳೆಲ್ಲ ಹೇಳ್ತೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೇಕಾಗಿರೋ ಪದಾರ್ಥ ತೋರಿಸ್ತೀರಮ್ಮ? 1 ಕಪ್ ಗೋಧಿ ನುಚ್ಚು, ಅದೇ ಅಳತೆ ಬೆಲ್ಲ, ಆಮೇಲೆ ತೆಂಗಿನಕಾಯಿ ಈ ಥರದ್ರಲ್ಲಿ 1 ಕಪ್ ತೆಂಗಿನಕಾಯಿನ ಅದನ್ನ ಹಾಲು ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕಿ ಅದನ್ನ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ. ಈ ಥರ ಅದಕ್ಕೆ ತೆಂಗಿನಕಾಯಿ ಇಟ್ಟಿದ್ದೀನಿ. ಇದು ಬರೀ ನಂದಿನಿ ಹಾಲಿದು. ಇದನ್ನು ನೀರು ಹಾಕಿ ತೆಂಗಿನಕಾಯಿಗೆ ಮಿಕ್ಸಿಗೆ ಹಾಕಿ ಸಣ್ಣ ಜಾರ್ಗೆ ಅದನ್ನು ಹಾಲು ಮಾಡ್ಕೊಂಡಿರೋದು. ಇದು ನಂದಿನಿ ಹಾಲು. ಇದು ಬೆಲ್ಲ, ಇದು ಗೋಧಿ ನುಚ್ಚು. ಇದು ನಾವು ತೆಂಗಿನಕಾಯಿ ರುಬ್ತೀವಲ್ಲ ಮಿಕ್ಸಿಗೆ ಹಾಕಿ, ಆವಾಗಲೇ ಏಲಕ್ಕಿ ಹಾಕ್ಕೊಂಬಿಟ್ಟಿದ್ದೀನಿ. ಒಂದು 8-10 ಏಲಕ್ಕಿ ಹಾಕ್ಕೊಂಡಿದ್ದೀನಿ ಆ ಕ್ವಾಂಟಿಟಿಗೆ. ಇದು ಒಗ್ಗರಣೆಗೆ ದ್ರಾಕ್ಷಿ, ಬಾದಾಮಿ, ಗೋಡಂಬಿ ತುಪ್ಪದಲ್ಲಿ ಒಗ್ಗರಣೆ ಮಾಡಿಬಿಟ್ಟು ಇದಕ್ಕೆ ಹಾಕ್ಬಿಡೋದು ಅಷ್ಟೇ. ಇದನ್ನು ತುಪ್ಪದಲ್ಲಿ ಹುರಿದುಬಿಟ್ಟು ಈ ತೆಂಗಿನಕಾಯಿ ಹಾಲಿರುತ್ತಲ್ಲ ಅದನ್ನು ಹಾಕಿ ಕೂಗಿಸ್ಬಿಟ್ಟು ಮೆತ್ತಗೆ ಮಾಡ್ಕೋಬೇಕು. ಅದನ್ನ ತುಪ್ಪದಲ್ಲಿ ಹುರಿದ್ಬಿಟ್ಟು ಕುಕ್ಕರಲ್ಲಿ ಕೂಗಿಸ್ಬೇಕು ಡೈರೆಕ್ಟಾಗಿ. ಅದು ಕೂಲಾದಮೇಲೆ ಬೆಲ್ಲ ಹಾಕಿ ಈ ಹಾಲು ಹಾಕಿ ಇದೆಲ್ಲ ಒಗ್ಗರಣೆ ಹಾಕಿರೋದು ಹಾಕಿಬಿಟ್ರೆ ಗೋಧಿ ಪಾಯಸ ಆಯಿತು. ಇದೊಂದು 20 ನಿಮಿಷದಲ್ಲಿ ಆಗುತ್ತೆ ಮ್ಯಾಕ್ಸಿಮಮ್ ಅಂದರೆ ಅಷ್ಟೇ. ಇವಾಗ ಇದಿಷ್ಟು 1 ಕಪ್ ತೊಗೊಂಡಿದ್ದೀರಲ್ಲ, ಎಷ್ಟು ಜನಕ್ಕೆ ಹಾಕ್ಬೋದು ಇದು ಹೆಚ್ಚು ಕಮ್ಮಿ ಒಂದು 5-6 ಜನಕ್ಕೆ ಆಗುತ್ತೆ. ಇದು ಒದಗುತ್ತೆ, ತುಂಬ ಒದಗುತ್ತೆ. ಓಕೆ. ಈ ದ್ರಾಕ್ಷಿ, ಗೋಡಂಬಿ, ಡ್ರೈ ಫ್ರೂಟ್ಸ್ ಎಲ್ಲ ಅವರಿಗೆ ಇಷ್ಟ ಬಂದಷ್ಟು ಹಾಕೋಬೋದು. ಎಷ್ಟಾದರೂ ಯಾವುದಾದ್ರೂ ಬೇಕಾದ್ರೆ ಹಾಕೋಬೋದು. ಬೇಸಿಕ್ ನಾನು ಇಷ್ಟು ಮಾತ್ರ ಹಾಕಿದ್ದೀನಿ ಅಷ್ಟೆ. ಅಂಜೂರ, ವಾಲ್ನಟ್ಟು ಏನು ಬೇಕಾದ್ರೆ ಹಾಕೋಬೋದು. ಬೇಸಿಕ್ ಇದಿಷ್ಟು. ಇವಾಗ ಮಾಡಿ ತೋರಿಸ್ತೀರಲ್ವಾ? ಹೌದು, ಬನ್ನಿ ಅಲ್ಲಿ ಹೋಗೋಣ. ತುಪ್ಪ ಹಾಕಿದ್ದೀರಾ ಅದಕ್ಕೆ? ಹಾಂ, ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕ್ಬಿಟ್ಟು ತುಪ್ಪದಲ್ಲಿ ಗಮ್ ಅಂತ ಹುರ್ಕೋಬೇಕಿದ್ನ ಗೋಧಿ ತರಿನ. ಸ್ವಲ್ಪ ಚೆನ್ನಾಗೇ ಹುರ್ಕೋಬೇಕು. ಅದು ಪರಿಮಳ ಬರುತ್ತೆ, ಅಲ್ಲಿ ತನಕ ಹುರ್ಕೋಬೇಕು. ತಳ ದಪ್ಪಕ್ಕಿರೋದ್ರಲ್ಲಿ ಮಾಡಬೇಕು. ಅದಕ್ಕೋಸ್ಕರ ಡೈರೆಕ್ಟಾಗಿ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಪಾತ್ರೆ ತಳ ದಪ್ಪಕ್ಕಿರಬೇಕು. ತುಪ್ಪ ಹಾಕಿದ್ದೀರಾ ಅದಕ್ಕೆ? ಹಾಂ, ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕ್ಬಿಟ್ಟು ತುಪ್ಪದಲ್ಲಿ ಗಮ್ ಅಂತ ಹುರ್ಕೋಬೇಕಿದ್ನ ಗೋಧಿ ತರಿನ. ಸ್ವಲ್ಪ ಚೆನ್ನಾಗೇ ಹುರ್ಕೋಬೇಕು. ಅದು ಪರಿಮಳ ಬರುತ್ತೆ, ಅಲ್ಲಿ ತನಕ ಹುರ್ಕೋಬೇಕು. ತಳ ದಪ್ಪಕ್ಕಿರೋದ್ರಲ್ಲಿ ಮಾಡಬೇಕು. ಅದಕ್ಕೋಸ್ಕರ ಡೈರೆಕ್ಟಾಗಿ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಪಾತ್ರೆ ತಳ ದಪ್ಪಕ್ಕಿರಬೇಕು. ಪಾಯಸಕ್ಕೆ, ಗೋಧಿ ಪಾಯಸಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಫಸ್ಟು ಬಾದಾಮಿ, ಯಾಕೆಂದರೆ ಬಾದಾಮಿ ಸ್ವಲ್ಪ ಗಟ್ಟಿ ಇದೆಯಲ್ಲ. ಫಸ್ಟ್ ಬಾದಾಮಿ, ಆಮೇಲೆ ಗೋಡಂಬಿ, ಆಮೇಲೆ ದ್ರಾಕ್ಷಿ. ಅದಕ್ಕೆ ಬೆಲ್ಲ ಎಲ್ಲ ಯಾವಾಗ ಆ್ಯಡ್ ಮಾಡ್ತೀರಾ? ಇವಾಗ ಅದು ಕುಕ್ಕರ್ ಕೂಲ್ ಆಗ್ತಾ ಇದೆಯಲ್ಲ,
ಕುಕ್ಕರ್ ಕೂಲ್ ಆದಮೇಲೆ ಸ್ವಲ್ಪ ಬ್ರೌನಿಶ್ ಬರಬೇಕಾ ಇಲ್ಲ? ಸ್ವಲ್ಪ ಬ್ರೌನ್ ಆಗಬೇಕು. ಒಂಚೂರು ದ್ರಾಕ್ಷಿ, ಇದು ಡಯಾಬಿಟಿಕ್ಕಿಗೆ ಒಳ್ಳೆಯದು ಅಂತ ಹೇಳಿದ್ವಿ. ಅದು ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ಕೊಳ್ಳಿ. ತುಂಬ ಜನ ಡಯಾಬಿಟಿಕ್ನವರು ಹೇಳ್ತಾರೆ, ನನ್ನ ಫ್ರೆಂಡ್ಸು ಇದ್ದಾರೆ, ಗೋಧಿ ಪಾಯಸ ಒಳ್ಳೆಯದು ಅಂತ ಹೇಳ್ತಾರೆ. ಇದು ಯಾವ ಥರ ಕನ್ಸ್ಯೂಮ್ ಮಾಡಬೇಕು, ಎಷ್ಟು ಮಾಡಬೇಕು ಅಂತೆಲ್ಲ ನಮ್ಮ ಹತ್ರ ಡೀಟೇಲ್ಸ್ ಇಲ್ಲ. ನಾವು ಜನರಲ್ ಸ್ಟೇಟ್ಮೆಂಟ್ ಅಷ್ಟೇ. ಅದು ದಯವಿಟ್ಟು ನಿಮ್ಮ ಡಾಕ್ಟ್ರನ್ನ ತಿಳಿದವ್ರನ್ನ ಕನ್ಸಲ್ಟ್ ಮಾಡಿ. ದಿವಾಂಗ್ ನೋಡಿ, ಬೆಲ್ಲದ ಪಾಕ ಹಾಕಿದ್ದಾರೆ. ಅದು ಸ್ವಲ್ಪ ಒಂದು ಕುದಿ ಬರಬೇಕಾಯ್ತು, ಒಂದು ಕುದಿ ಬರಬೇಕು. ಕ್ಲೀನಾಗಿ ಇಷ್ಟೊಂದು ಈಸಿನಾ ಗೋಧಿ ಪಾಯಸ ಮಾಡೋದು? ತುಂಬಾ ಈಸಿ. 15ರಿಂದ 20 ನಿಮಿಷದಲ್ಲಿ ಆಗುತ್ತೆ ಅಷ್ಟೇ. ಶಾವಿಗೆ ಪಾಯಸ ಮಾಡೋದಷ್ಟೇ ಸುಲಭ, ಇದು ಅಷ್ಟೇ ಸುಲಭ. ಓಕೆ, ಇದಕ್ಕೆ ಇವಾಗ ಹಾಲು ಹಾಕೊಳ್ತೀರಾ? ಹಾಲು ಇವಾಗ ಹಾಲು ಹಾಕ್ತೀನಿ. ಇದು ನಂದಿನಿ ಹಾಲಿದು. ನಂದಿನಿ ಹಾಲು, ನಂದಿನಿ ತುಪ್ಪ. ಇವಾಗ ಒಗ್ಗರಣೆ ಹಾಕ್ಕೊಂಡಿದ್ನಲ್ಲ, ಬಾದಾಮಿ, ದ್ರಾಕ್ಷಿ, ಗೋಡಂಬಿ, ಅದನ್ನು ಇದಕ್ಕೆ ಹಾಕ್ತಾಯಿದ್ವಿ. ಗಮ್ಮಂತ ಇದೆ. ನಂದಿನಿ ತುಪ್ಪದ ಘಮ ಚೆನ್ನಾಗಿ ಬರ್ತಾಯಿದೆ, ಪರಿಮಳ. ಅದು ಏಲಕ್ಕಿನ ತೆಂಗಿನಕಾಯಿ ಜೊತೆಗೆ ರುಬ್ಬಿಟ್ಟಿದ್ನಲ್ಲ, ತೆಂಗಿನಕಾಯಿ ಹಾಲು ಮಾಡಬೇಕಾದ್ರೆ ಅದು ಚೆನ್ನಾಗಿ ಹೊಂದ್ಕೊಂಬಿಟ್ಟಿದೆ ಏಲಕ್ಕಿ. ಅಷ್ಟೇ, ಆಯಿತು, ಡನ್. ಒಂದು ಕುದಿಬಿಟ್ರೆ ಸಾಕು. ಗೋಧಿ ಪಾಯಸ ರೆಡಿನಾ ಮೇಡಮ್? ಆಯಿತು, ಗೋಧಿ ಪಾಯಸ ರೆಡಿ ಆಯಿತು. ಇದೆಲ್ಲ ದ್ರಾಕ್ಷಿ, ಗೋಡಂಬಿ, ಬಾದಾಮಿ. ನಿಮಗೆ ಬೇಕಂದರೆ ಬೇರೆ ಇದ್ರೂ ಮಾಡ್ಕೋಬೋದು. ಇದು ಒಂದು 20 ನಿಮಿಷದ ಒಳಗೆ ಆಗೋಗುತ್ತೆ. ಅದನ್ನು ಗೋಧಿ ತರಿನ ತುಪ್ಪದಲ್ಲಿ ಹುರ್ಕೋಬೇಕು. ಆಮೇಲೆ ತೆಂಗಿನಕಾಯಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ತೆಂಗಿನಕಾಯಿ ಹಾಲು ಅದರಲ್ಲೇ ಕುಕ್ಕರ್ಗೆ ಹಾಕ್ಬಿಟ್ಟು ಕೂಗಿಸ್ಬಿಡೋದು. ಯಾಕೆಂದರೆ ಕುಕ್ಕರು ಪಾತ್ರೆ ತಳ ದಪ್ಪಕ್ಕಿರುತ್ತೆ, ಅದಕ್ಕೋಸ್ಕರ ಅದರಲ್ಲೇ ಮಾಡೋದು. ನಾನು ಬಾಂಡ್ಲಿ ಗಿಂಡ್ಲಿನಲ್ಲಿ ಮಾಡೋಕ್ಕೆ ಹೋಗಲ್ಲ. ಅದಾದಮೇಲೆ ಇದು ಬರೀ ನಂದಿನಿ ಹಾಲು ಸ್ವಲ್ಪ ಹಾಕಿದೆ, ಬೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಬೆಲ್ಲದ ನೀರು ಅದಕ್ಕೆ ಹಾಕ್ಬಿಟ್ಟು ಒಂದು ಕುದಿಸ್ಬಿಟ್ರೆ ಆಗೋಯ್ತು. ಆಮೇಲೆ ಇದೆಲ್ಲ ಒಗ್ಗರಣೆ ಹಾಕಿ ಡ್ರೈ ಫ್ರೂಟ್ಸ್ ಅಷ್ಟೇ. ತುಂಬ ಈಸಿ, ಮಕ್ಳಿಗೂ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು, ದೊಡ್ಡವ್ರಿಗೂ ಒಳ್ಳೆಯದು. ಮಾಡ್ಕೋಬೋದು. ಹಬ್ಬ ಹರಿನೆಲ್ಲ ಫಸ್ಟ್ ಕ್ಲಾಸಾಗಿ ಮಾಡ್ಬೋದು. ಇಟ್ಸ್ ಹೆಲ್ತ್ಗೂ ಒಳ್ಳೆಯದು, ಗುಡ್ ಫಾರ್ ಹೆಲ್ತ್. ಮತ್ತು ಮಾಡೋದು ಈಸಿ, ಬೇಗ ಆಗುತ್ತೆ. ಇವೆಲ್ಲ ಒಂಥರ ಇನ್ಸ್ಟೆಂಟ್ ಫುಡ್ ಅಂತಲೇ ಹೇಳ್ಬೋದು. ಅದು ಎಲ್ಲ ದಯವಿಟ್ಟು ಮನೆಯಲ್ಲೇ ಇದನ್ನು ಮಾಡೋಕ್ಕೆ ಟ್ರೈ ಮಾಡಿ. ಅದು ಇನ್ನೇನು ನಾವು ಹೆಲ್ತ್ ಬಗ್ಗೆ ಅದನ್ನು ಜಾಸ್ತಿ ಹೇಳಲಿಕ್ಕಾಗಲ್ಲ. ಇಟ್ಸ್ ಎ ವೆರಿ ವಾಸ್ಟ್ ಸಬ್ಜೆಕ್ಟ್. ಮೋರ್ ಓವರ್ ವಿ ಆರ್ ನಾಟ್ ಕ್ವಾಲಿಫೈಡ್ ಟು ಟಾಕ್ ಅಬೌಟ್ ದ್ಯಾಟ್. ಅದು ಮನೇಲಿ ಏನು ಮಾಡ್ಕೊಂಡು ತಿಂದ್ರೂ ಅದು ಒಳ್ಳೆಯದೇ ಅಲ್ವಾ? ಓಕೆ, ಎಗೈನ್ ಹೇಳ್ದಂಗೆ ಪೇಷನ್ಸ್ ಇದ್ದರೆ ಪ್ರಾಡಕ್ಟು ಪರ್ಫೆಕ್ಟ್ ಆಗಿರುತ್ತೆ. ಆದ್ದರಿಂದ ಎಲ್ಲ ಸೇರಿಕೊಂಡು ಇನ್ನು ಸ್ವಲ್ಪ ಟ್ರೆಡಿಷ್ನಲ್ ಫುಡ್ಡು ನಾವು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಿಮ್ಮ ಸಹಕಾರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಓಕೆ, ಐ ಆಮ್ ಜಯರಾಮ್ ಫ್ರಮ್ ಅಯ್ಯಂಗಾರ್ ಫುಡ್ಸ್ ಸೈನಿಂಗ್ ಆಫ್. ವಿ ಆರ್ ಎಂಡಿಂಗ್ ದಿಸ್ ವಿಡಿಯೋ ಟುಡೇ. ಥ್ಯಾಂಕ್ ಯು. ನಮಸ್ಕಾರ ಗೀತಾ ಶೇಷಾದ್ರಿ ಅವರೇ. ಥ್ಯಾಂಕ್ ಯು. ಎಲ್ಲರೂ ಇಂಟ್ರೆಸ್ಟಿಂದ ಮಾಡಿ.